ಬಾಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಸುಮಾರು ಜನ ಬೆಳಗ್ಗೆಯಿಂದ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗ್ತಾನೆ ಇದ್ದೀರಾ. ಯಾಕಂದ್ರೆ ಬೆಳಗ್ಗೆ ಬಂದಂತಹ ಮ್ಯಾಟ್ರು ಇದು. ನಮ್ಮ ಕೆಮ್ರಾನ್ ಗ್ರೀನ್ RCB ಟ್ರೇಡ್ ಮಾಡ್ತಲ್ಲ ಮುಂಬೈ ಇಂಡಿಯನ್ಸ್ ಇಂದ 17.50 ಕೋಟಿ ಯಾರಿಗೂ ಕೊಡದೇ ಇರೋಂಥ ದುಡ್ಡನ್ನ ಇವ್ರಿಗೆ ಕೊಟ್ಟಿದ್ಯಲ್ಲ. ಏನ್ ಗುರು ಈ ತರ ಇವಾಗ ಕೈ ಕಾಲು ಎಲ್ಲ ಎತ್ತುತ್ತಾ ಇದಾರೆ. ಕೆಮ್ರಾನ್ ಗ್ರೀನ್ ನಮ್ಮ RCB ಆಡ್ತಾರೋ ಆಡೋದಿಲ್ವೋ ಏನಾಗುತ್ತೆ ಗುರು ಸೀನು? ಏನೇನೋ ನ್ಯೂಸ್ಗಳು ಬರ್ತಾ ಇದೆಯಲ್ಲ, ಕೆಮ್ರಾನ್ ಗ್ರೀನ್ ಏನೋ ಆಗೋಗ್ಬಿಡಿದೆ ಅಂತೆಲ್ಲ. ಸೊ ಇದ್ರ ಬಗ್ಗೆ ಏನು ಗುರು ಚರ್ಚೆ ಆಗ್ತಿರೋದು ಮ್ಯಾಟ್ರು ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಅವರ ರಿವೀಲ್ ಮಾಡಿದ್ದಾರೆ, ನೀವು ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಕೆಮ್ರಾನ್ ಗ್ರೀನ್ ಅವರೇ ಹೇಳಿದ್ದಾರೆ, ಜೊತೆಗೆ ಅವ್ರ ಅಪ್ಪ ಅಮ್ಮನೂ ಕೂಡ ಹೇಳಿದ್ದಾರೆ ಕೆಮ್ರಾನ್ ಗ್ರೀನ್ಗೆ ಏನ್ ಆಗಿದೆ ಅಂತ. ಕ್ರೋನಿಕ್ ಕಿಡ್ನಿ ಡಿಸೀಸ್ ಬಂದಿದೆ ಅಂತೆ ಅವರಿಗೆ. ಇದು ಇವಾಗ ನಮ್ಮ RCBಗೆ ಇದು ಒಂಥರ ಬ್ಯಾಡ್ ನ್ಯೂಸೋ ಗುಡ್ ನ್ಯೂಸೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ ಬಂದಿಲ್ಲ. ಅಥವಾ ನಮ್ಮ RCBಗೆ ಆಡ್ತಾರೋ ಆಡೋದಿಲ್ವೋ, ಅವಾಗ 3 ತಿಂಗಳಾದ್ಮೇಲೆ ಸ್ಟೇಜ್ ಯಾವ ಥರ ಇರುತ್ತೋ ಗೊತ್ತಿಲ್ವ ನಮಗೆ. ಒಟ್ಟಲ್ಲಿ ಇವಾಗ ಅವರು ಚೆನ್ನಾಗೇನೆ ಇದ್ದಾರೆ, ಏನು ಅವ್ರಿಗೇನು ಅಡ್ಮಿಟ್ ಮಾಡ್ಬಿಟ್ಟು ICUಗೆ ಹಾಕ್ಬಿಟ್ಟಿದ್ದಾರೆ ಅಂತೆಲ್ಲ. ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತಂದರೆ ಅವರಿಗೆ ಸ್ಟಾರ್ಟಿಂಗಿಂದನೇ ಬಂದಿತ್ತು, ಅವ್ರು ಹುಟ್ಟಾಗಿಂದನೇ ಬಂದಿದ್ದಂತೆ ಈ ಕಿಡ್ನಿ ಡಿಸೀಸು. ಇವಾಗ ಆಲ್ ಆಫ್ ಎ ಸಡನ್ ಬಂದಿರೋಂಥದ್ದಲ್ಲ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅವರಿಗೆ. ಸೊ ಇವಾಗ ಸ್ಟೇಜ್ 2 ಅಲ್ಲಿ ಇದಾರಂತೆ. ಮುಂಚೆ ಆಗಿರೋ ಸ್ಟೇಜ್ 1 ಅಲ್ಲಿ ಇದಂತೆ. ಇದು ಇರ್ರಿವರ್ಸಿಬಲ್ ಅಂತೆ, ಅಂದರೆ ಸ್ಟೇಜ್ 1ಗೆ ಮತ್ತೆ ವಾಪಸ್ ಹೋಗಾಗಲ್ಲ. ಈ ಕಿಡ್ನಿ ಡಿಸೀಸಲ್ಲಿ, ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 5 ಕೂಡ ಅವರೇ ಎಕ್ಸ್ಪ್ಲೈನ್ ಮಾಡಿದ್ರೆ. ಸ್ಟೇಜ್ 5 ಏನಾದ್ರು ಬಂತು ಅಂತಂದರೆ ಅಲ್ಲಿ ಕಿಡ್ನಿ ಡಮಾರ್ ಅಂದಿದೆ ಅರ್ಥ. ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡಬೇಕು, ಇಲ್ಲಾಂದ್ರೆ ಡಯಾಲಿಸಿಸ್ ಮಾಡಬೇಕು. ಸೊ ಆ ತರ ಸ್ಟೇಜ್. ಇವಾಗ ಸದ್ಯದ ಮಟ್ಟಿಗೆ ನನ್ನ ಕಿಡ್ನಿ 60% ಅಷ್ಟೇ ವರ್ಕ್ ಮಾಡ್ತಾ ಇರೋದು. ಸೊ 60% ವರ್ಕ್ ಮಾಡ್ತಿರೋ ಕಿಡ್ನಿಲೇನೆ ನಾನು ಆಡ್ತಾ ಇದ್ದೀನಿ. ನಾನು ಏನೇನು ಬೇಕೋ ಎಲ್ಲ ತಗೊತಾ ಇದ್ದೀನಿ. ಡಯಾಟಿಷಿಯನ್ಸ್ ಇಂದ ಏನೇನು ತಗೊಬೇಕು, ನಾನು ಒಳಗಡೆ ಆಹಾರನಾಗಿರ್ಬೋದು ಎಲ್ಲ ಕರೆಕ್ಟಾಗಿ ನಾನು ತಗೊತಾ ಇದ್ದೀನಿ. ಇವಾಗ ಏನು ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ ಅಂತ ಅವರೇ ಪ್ರಿಸೈಸ್ ಆಗಿ ಮೆನ್ಷನ್ ಮಾಡಿದ್ರೆ. ಇವಾಗ ಆಸ್ಟ್ರೇಲಿಯಾ ಸೀರೀಸು ಏನು ನಡೀತಿದೆ, ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನ ಸೀರೀಸ್ ನಡೀತಿದೆ, ಅದಕ್ಕೂ ಕೂಡ ಅವರು ಈಚೆಗಡೆ ಉಳ್ಕೊಂಡಿದ್ದಾರೆ. ಅಂದರೆ ಆಸ್ಟ್ರೇಲಿಯಾದವ್ರ ಕಡೆ ಒಂಥರ ಸೆಲೆಕ್ಟ್ ಮಾಡಿಲ್ಲ ಅಂತ ಹೇಳಬೇಕು. ಇವರಿಗೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಆಗ್ತಿರೋದ್ರಿಂದ, ಒಟ್ಟಿನಲ್ಲಿ ಅವರು ಹುಟ್ಟಿದಾಗಿಂದನೂ ಕೂಡ ಈ ಡಿಸೀಸಿಂದ ಬಂದಿರೋದ್ರಿಂದ ಅವಾಗ ಹಾಸ್ಪಿಟ್ಲಿಗೆ ಹೋಗೋದು ಎಲ್ಲನೂ ರಿಪೀಟೆಡ್ ಆಗಿ ಅದು ಆಗ್ತಾನೆ ಇತ್ತಂತೆ. ಇವಾಗ ಆಲ್ ಆಫ್ ಎ ಸಡನ್ ಏನು ಆಗಿರೋದಲ್ಲ ಇದು. ಇವಾಗ ನಮ್ಮ RCBಗೆ ಬ್ಯಾಡ್ ನ್ಯೂಸ್ ಆಬ್ವಿಯಸ್ಲಿ ಹೌದು. ಯಾಕಂದರೆ ಆ ಸ್ಟೇಜಲ್ಲಿ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನು 3 ತಿಂಗಳಾದಮೇಲೆ ಅವರಿಗೆ ಏನಾದರೂ ಪ್ರಾಬ್ಲಮ್ ಏನಾದ್ರು ಬಂತು ಅಂದರೆ ಅವ್ರು ಅವೈಲೇಬಲ್ ಇರೋದಿಲ್ವೋ, ಅದು ಕೂಡ ಒಂದು ಕ್ವಶನ್ ಅಂತೂ ಖಂಡಿತ ಬಂದೇ ಬರುತ್ತೆ. ಬಟ್ ಇವಾಗ ಸದ್ಯದ ಮಟ್ಟಿಗೆ ಆಸ್ಟ್ರೇಲಿಯಾಗೆ ಅವರು ಅನ್ಅವೈಲೇಬಲ್ ಆಗಿದ್ದಾರೆ. ಇವಾಗ ಸದ್ಯ ಮಟ್ಟಿಗೆ ಏನೋ ಲೈಟಾಗಿ ಪ್ರಾಬ್ಲಮ್ ಇತ್ತು ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ಅವರು ಅನ್ಅವೈಲೇಬಲ್ ಆಗಿದ್ದಾರೆ. ಇದ್ರ ಬಗ್ಗೆ ಟೀಮ್ ಮೆಂಬರ್ಸ್ ಹತ್ರನೂ ಕೂಡ ಎಲ್ಲರ ಹತ್ರನೂ ಕೂಡ ಚರ್ಚೆ ಮಾಡಿರುತ್ತೆ. ಅವರಿಗೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಇರುವಂಥದ್ದು. ಮುಂಬೈ ಇಂಡಿಯನ್ಸ್ಗೂ ಪ್ರಾಬ್ಲಮ್ ಹೇಳಿರ್ತಾರೆ ಅಂತ ಕಾಣಿಸುತ್ತೆ ಅಲ್ಲ, ಅದೇನು ಈ ವರ್ಷ ಬಂದಿರೋದಲ್ಲ, ಅವ್ರಿಗೆ ಹುಟ್ಟಾಗಿಂದನೇ ಬಂದಿರೋದು ಇದು ಕ್ರಾನಿಕ್ ಕಿಡ್ನಿ ಡಿಸೀಸು. ಅದೇ ಹೇಳೋದಲ್ಲ, 5th ಸ್ಟೇಜ್ಗೆ ಹೋಯ್ತು ಅಂದರೆ ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ. ಇರ್ರಿವರ್ಸಿಬಲ್ ಆಗಿರೋದ್ರಿಂದ ಇದು ಸ್ಟೇಜ್ 3ಗೆ ಹೋಗದೆ ಇರಲಿ ಅಂತ ಅವರು ಕೂಡ ಕೇಳ್ಕೊಂತಾರಂತೆ. ನಾವು ಕೂಡ ಕೇಳ್ಕೊಂತೀವಿ ಅಷ್ಟೇ. ಸ್ಟೇಜ್ 3ಗೆ ಹೋಗೋದು ಬೇಡ, ಸ್ಟೇಜ್ 4 ಹೋಗೋದು ಬೇಡ, ಯಾವ ಸ್ಟೇಜ್ಗೆ ಹೋಗೋದು ಬೇಡ. ಇವಾಗ ಹೆಂಗಿದೆಯೋ ಹಂಗೆ ಇರಲಿ. ಒಟ್ಟಲ್ಲಿ ಇದು ಇರ್ರಿವರ್ಸಿಬಲ್ ಆಗಿರೋದ್ರಿಂದ ಇವಾಗ 60% ಇರೋದು ಅವ್ರು 70% ಮಾಡೋಕ್ಕಾಗಲ್ಲ ವರ್ಕ್ ಮಾಡೋ ಥರ. ಅದು 50% ಹೋಗದೆ ಇರೋ ಥರ ಇವ್ರು ರೆಸ್ಟ್ರಿಕ್ಟ್ ಮಾಡ್ಕೊಬೋದು ಅಷ್ಟೇ ಅಂತ ಅವರೇ ಪ್ರಿಸೈಸ್ ಆಗಿ ಹೇಳಿದ್ರೆ. ಅದೇ ತೊಗೊಳ್ಳೋಂಥ ಡಯಟಲ್ಲಿ ಕಂಟ್ರೋಲ್ ಇರಬೇಕು, ಅವಾಗ ನಾವು ಏನು ಅನ್ಕೊಂಡಿದ್ದೀವೋ ಅದನ್ನು ಅಚೀವ್ ಮಾಡ್ಬೋದು. ಇವಾಗ ಏನೋ ನನಗೆ ಪ್ರಾಬ್ಲಮ್ ಇಲ್ಲ, ಮುಂಚೆ ಏನು ಹೇಳಿದ್ರು 12 ವರ್ಷ ಬದುಕೋದೇನೆ ದೊಡ್ಡ ವಿಚಾರ ಅಂತ ಹೇಳ್ಬಿಟ್ಟಿದ್ರಂತೆ. ಅವ್ರು ಹುಡ್ತಾನೆ ಕ್ರೋನಿಕ್ ಕಿಡ್ನಿ ಡಿಸೀಸಿಂದ ಬಂದಿದ್ರಲ್ಲ, 12 ವರ್ಷ ಮ್ಯಾಕ್ಸಿಮಮ್ ಅಂತ ಹೇಳ್ಬಿಟ್ಟಿದ್ರಂತೆ. ಸೊ ಅಲ್ಲಿಂದ ಇವಾಗ 24 ವರ್ಷ ಆಲ್ಮೋಸ್ಟ್ ಡಬಲ್ ಸರ್ವೈವ್ ಆಗಿದ್ದಾರೆ. ಸೊ ಅದೇ ಡಯಟು ಎಲ್ಲ ಕಂಟ್ರೋಲಲ್ಲಿ ಇತ್ತು ಅಂತ ಅಂದರೆ ಖಂಡಿತ ಸರ್ವೈವ್ ಆಗ್ಬೋದು, ಅಥವಾ ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡಿಸ್ಕೋಬೋದು ಇನ್ ಕೇಸ್ ಏನಾದರೂ ಮುಂದೆ ಹೋಯ್ತು ಅಂತಂದರೆ. ಅದೇ ಸ್ಟೇಜ್ 3, ಸ್ಟೇಜ್ 4 ಏನಾದ್ರು ಹೋಯ್ತು ಅಂತಂದರೆ. ಸೊ ಇವಾಗ ನಮ್ಮ RCBಗೆ ಇದು ಏನು ಬ್ಯಾಡ್ ನ್ಯೂಸ್ ಅಂತ ಕೇಳಿದ್ರೆ ಒಂಥರ ಬ್ಯಾಡ್ ನ್ಯೂಸೇನೆ. ಅದೇ ರಿಪೀಟೆಡ್ ಆಗಿ ಯಾವಾಗಲೂ ಹಾಸ್ಪಿಟ್ಲಿಗೆ ಚೆಕಪ್ ಅದು ಇದು ಅಂತೆಲ್ಲ ಹೋಗಬೇಕು ಅಂತ ಅವರೇ ಹೇಳಿದ್ದಾರೆ. ಸೊ ಆ ಥರ ಇರೋವಂಥ ಕಂಡೀಷನಲ್ಲಿ ಪ್ರಾಬಬ್ಲಿ ಸ್ವಲ್ಪ ನಮ್ಮ RCB ಕೂಡ ಅಫೆಕ್ಟ್ ಆದರೂ ಆಗ್ಬೋದು ಅಂತ ಅನ್ನಿಸ್ತಿದೆ. ಯಾಕಂದರೆ ಕರೆಂಟ್ಲಿ ಅವರು ಸ್ವಲ್ಪ ಲೈಟಾಗಿ ಇನ್ನೊಂದು ಸ್ವಲ್ಪ ಸಫರ್ ಮಾಡಿದ್ರಂತೆ. ಅದಕ್ಕೋಸ್ಕರ ಇವಾಗ ಅನ್ಅವೈಲೇಬಲ್ ಆಗಿರೋ ಸೀರೀಸ್ಗಳಿಗೆಲ್ಲ ಅವರು. ಸೊ ಆದ್ದರಿಂದ ನಮ್ಮ RCBಗೆ ಬೇಗ ಗುಣಮುಖರು ಅಂದರೆ ಅದೇ ಇರ್ರಿವರ್ಸಿಬಲ್ ಅಂತ ಅವರು ಹೇಳ್ಬಿಟ್ಟಿದ್ರೆ. ಗುಣಮುಖ ಅಂದರೆ ಕ್ಯೂರ್ ಅಂತ ಹೇಳೋಕ್ಕಾಗೋದಿಲ್ಲ. ಅದನ್ನು ಮುಂದೆ ಅದೇನಿದೆ ಸ್ಟೇಜಸ್ಸು, ಆ ಸ್ಟೇಜಸ್ಗೆ ಹೋಗದೇ ಇರಲಿ ಅಂತ ನಾವು ಕೇಳ್ಕೊಳ್ಳೋಣ. ಇವಾಗ ಏನು ಸ್ಟೇಜ್ 60% ವರ್ಕಿಂಗ್ ಸ್ಟೇಜ್ ಏನಿದೆ, ಸೊ ಆ 60% ವರ್ಕಿಂಗ್ ಸ್ಟೇಜಲ್ಲೇ ಇದ್ಬಿಟ್ಟು ನಮ್ಮ RCBಗೂ ಕೂಡ ಆಡ್ಬಿಟ್ಟು ಒಳ್ಳೆ ಹೆಲ್ತ್ನ ಮೇಂಟೈನ್ ಮಾಡಲಿ ಅಂತ ಕೇಳ್ಕೋಬೇಕಷ್ಟೇ. ಅದು ಕ್ಯೂರ್ ಅಂತೂ ಆಗಲ್ಲ, ಇರ್ರಿವರ್ಸಿಬಲ್ ಅಂತ ಅವರು ಹೇಳ್ಬಿಟ್ಟಿರೋದ್ರಿಂದ ಗೆಟ್ ವೆಲ್ ಸೂನ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಗೆಟ್ ವೆಲ್ ಸೂನ್ ಮಾಡಿಸ್ಬೇಕು ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕು, ಅವಾಗಲೇ ಗೆಟ್ ವೆಲ್ ಸೂನ್ ಆಗೋದು. ಸೊ ನೋಡೋಣ ಗುರು ಏನೇನಾಗುತ್ತೆ ಅಂತ ಅವಾಂತರಗಳು. ಒಟ್ಟಲ್ಲ RCB ಬೇರೆ 17.50 ಕೋಟಿನ ಗೊತ್ತಿಲ್ಲದೆ ಇಲ್ವೋ ನಮ್ಮ RCBಗೆ ತೊಗೊಂಡೋಗಿ ಸುರಿದು ಬಿಟ್ಟಿದ್ದಾರೆ. ಸೊ ಈಗೇನು ಮಾಡೋಕ್ಕಾಗಲ್ಲ, ಟ್ರೇಡೆಲ್ಲ ಆಗಾದ್ಮೇಲೆ ಮುಂಬೈ ಇಂಡಿಯನ್ಸು ಒಳ್ಳೆ ಪ್ಲಾನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅಂತ ಕಾಣ್ತೈತೆ. ಅಥವಾ ಇವರೇನಾದ್ರು ಹೇಳಿದ್ರು ಮುಂಬೈ ಇಂಡಿಯನ್ಸ್ಗೆ ನನಗೆ ಕ್ರೋನಿಕ್ ಡಿಸೀಸ್ ಇದೆ, ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅದು ಇದು ಅಂತ ಏನಾದ್ರು ಹೇಳಿದ್ರ, ಅದಕ್ಕೋಸ್ಕರ ಅವ್ರು ಟ್ರೇಡ್ ಮಾಡಿದ್ರ, ಅದು ಕೂಡ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ. ಸೊ ಕಾದೋಣ, ನಾವು ಹೋಪ್ ಫಾರ್ ದ ಬೆಸ್ಟ್. ಇವಾಗ ಕ್ರೋನಿಕ್ ಕಿಡ್ನಿ ಡಿಸೀಸ್ ಬಂದ್ಬಿಟ್ಟಿದೆ ಅವರಿಗೆ ಅಂತ ನಾವು ತಳದಲ್ಲ, ನಮ್ಮ RCB ಪ್ಲೇಯರ್ನೇ ಇವರು. ಸೊ ಆದಷ್ಟು ಬೇಗ ಬರಲಿ, ನಮ್ಮ RCBಗೆ ಜಾಯ್ನ್ ಆಗಲಿ, ಒಳ್ಳೆ
ಧಮಾಕ ಮಾಡಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ಅದೇ ಇವಾಗ ನನಗೆ ಕ್ಯೂರ್ ಆಗಲಿ ಅಂತ ಹೇಳೋಕ್ಕೆ ಆಗ್ತಿಲ್ಲ, ಯಾಕೆಂದರೆ ಅವರೇ ಹೇಳ್ಬಿಟ್ಟಿರೋದು ಕ್ಯೂರ್ ಆಗೋದಿಲ್ಲ ಅಂತ. ಸೊ ನೀವು ಕಾಮೆಂಟಲ್ಲಿ ಹಾಕಿ ನಿಮಗೇನು ಅನ್ನಿಸ್ತಿದೆ ಕೆಮ್ರಾನ್ ಗ್ರೀನ್ ಅವ್ರಿಗೆ ಈ ಡಿಸೀಸ್ ಬಂದಿರೋದು, ಅಂದರೆ ಇವಾಗ ಬಂದಿರೋದಲ್ಲ, ಅವ್ರಿಗೆ ಹುಡ್ತಾನೆ ಬಂದಿರೋದು, ಜೊತೆಗೆ ಇವಾಗ ಸ್ಟೇಜ್ 2 ಅಲ್ಲಿರುವಂಥದ್ದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.